Hello my dear students, welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಬ್ರಾಂಚ್ ಅಕೌಂಟ್ ಚಾಪ್ಟರ್ನ 2ನೇ ಕ್ವಶನ್. ಈ ಕ್ವಶನ್ ನಿಮಗೆ 2014 KUD 15 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ರೀ. ಸೊ ಕ್ವಶನ್ ಏನಪ್ಪ ಅಂತಂದ್ರೆ, ಅಂಗಡಿ ಆ್ಯಂಡ್ ಕಂಪನಿ ಲಿಮಿಟೆಡ್ ಬಳ್ಳಾರಿ ಹ್ಯಾಸ್ ಅ ಬ್ರಾಂಚ್ ಅಟ್ ಕೋಲಾರ್. ನೋಡ್ರಿ, ಅಂಗಡಿ ಕಂಪನಿ ಬಳ್ಳಾರಿ, ಹೆಡ್ ಆಫೀಸ್ ಇರೋದು ಬಳ್ಳಾರಿ ಅಲ್ರಿ ಇದು. ಸೊ ಬ್ರಾಂಚ್ ಅಟ್ ಕೋಲಾರ್ ಅಂದ್ರೆ ಕೋಲಾರದಲ್ಲಿ ಇರೋದು ಬ್ರಾಂಚ್ ಅದ ಇರೋದು. ಸೊ ದ ಗೂಡ್ಸ್ ಆರ್ ಇನ್ವಾಯ್ಸ್ ಟು ದ ಬ್ರಾಂಚ್ ಅಟ್ 20% ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್. ಸೊ 20% ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂದನ್ರಿ. ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಒಂದೇ, ಸೆಲ್ಲಿಂಗ್ ಪ್ರೈಸ್ ಅಂದ್ರೂ ಒಂದೇ. ಓಕೆ, ಸೊ 20% ಲಾಭನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಇನ್ವಾಯ್ಸ್ ಪ್ರೈಸ್ ಮೇಲೆ. So the branch has been instructed to send all the cash received to the head office. Okay, the branch ದವ್ರಿಗೆ ಏನು ಇಲ್ಲಿ ಆರ್ಡರ್ ಮಾಡಿದಾರೆ, ಇಲ್ಲಿ ಹೆಡ್ ಆಫೀಸ್ ದವರು ಡೇ ಟು ಡೇ ಏನು ಕ್ಯಾಶ್ ಕಲೆಕ್ಷನ್ ಆಗುತ್ತಲ್ಲ ಆ ಅಷ್ಟು ಕ್ಯಾಶನ್ನು ಹೆಡ್ ಆಫೀಸ್ಗೆ ನೀವು ರೆಮಿಟ್ ಮಾಡ್ಬೇಕಂತ ಮುಂಚೆನೆ ಅಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಯಾರು? ಹೆಡ್ ಆಫೀಸ್ದವರು ಬ್ರಾಂಚಿಗೆ. ಹೆಡ್ ಆಫೀಸ್ ಡೈಲಿ ಆ್ಯಂಡ್ ಆಲ್ ಇಟ್ಸ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಮತ್ತು ಇಲ್ಲಿ ಎಕ್ಸ್ಪೆನ್ಸಸ್ನ ಎಲ್ಲಾನು ಯಾರು ಕೊಡ್ತಾರಂತ್ರಿ? ಹೆಡ್ ಆಫೀಸ್ದವ್ರೆ ಇಲ್ಲಿ ಪೇ ಮಾಡ್ತಾರೆ. ಪ್ರಿಪೇರ್ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಇದ್ದಾರೆ. ಬ್ರಾಂಚ್ ಡೆಟರ್ಸ್ ಅಕೌಂಟ್, ಬ್ರಾಂಚ್ ಅಕೌಂಟ್ ಮತ್ತು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಇದನ್ರಿ ಇಲ್ಲಿ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಇದು ಕೈ ಕೊಟ್ಟಂತ ಇನ್ಫಾರ್ಮೇಶನ್ ಬಳಸ್ಕೊಂಡು ನೀವು ಪ್ರಿಪೇರ್ ಮಾಡ್ರಿ ಅಂತ ಹೇಳಿದನ್ರಿ. ಓಕೆ, ಸೊ ಫಸ್ಟ್ ಒನ್ ಡೆಟರ್ಸ್ 1/1/2025 ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅಂದಂಗ್ರಿ. ಈ ಡೆಟರ್ಸ್ ಎರಡು ಕಡೆ ಬರ್ತದ. ಒಂದೇದು ಬ್ರಾಂಚ್ ಅಕೌಂಟ್ ಒಳಗಡೆ ಡೆಬಿಟ್ ಸೈಡ್ ಬರ್ತದ್ರಿ, ಇನ್ನೊಂದು ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಳಗಡೆ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಅನ್ನು ಬರ್ಕೋಬೇಕ್ರಿ. ಸೊ ಮೊದಲನೇದು ಬ್ರಾಂಚ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್, ಅದೇ ರೀತಿ ಪ್ಲಸ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್. ಬ್ರಾಂಚ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ರೀ, ಅದೇ ರೀತಿ ಪ್ಲಸ್ ಡೆಟರ್ಸ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್. ನೆಕ್ಸ್ಟ್ ಪೆಟಿ ಕ್ಯಾಶ್. ಬ್ರಾಂಚ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ತಗೋರಿ, ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ತಗೋರಿ, ಪ್ಲಸ್ ಸ್ಟಾಕ್ ಆನ್ 1/1/2025 ಅಂದ್ರೆ ಓಪನಿಂಗ್ ಸ್ಟಾಕ್ ಅಂದಂಗ್ರಿ. ಈ ಓಪನಿಂಗ್ ಸ್ಟಾಕ್ ಅನ್ನ ಬ್ರಾಂಚ್ ಅಕೌಂಟ್ ಒಳಗಡೆ ಡೆಬಿಟ್ ಸೈಡ್ ತಗೋರಿ, ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್. ನೆಕ್ಸ್ಟ್ ಗೂಡ್ಸ್ ಅಂಡ್ ಟು ಬ್ರಾಂಚ್ ಅಂದ್ರೆ ಗೂಡ್ಸ್ ಅನ್ನ ಇಲ್ಲಿ ಎಷ್ಟು ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಹೆಡ್ ಆಫೀಸ್ದವರು ಬ್ರಾಂಚಿಗೆ. ಸೊ ಇಲ್ಲಿ ಎಷ್ಟು ಕಳಿಸ್ಕೊಟ್ಟಿದ್ದಾರೆ? ಗೂಡ್ಸ್ ಅಂಡ್ ಟು ಬ್ರಾಂಚ್ 2,50,000 ರೂಪಾಯಿ. ಸೊ ಬ್ರಾಂಚ್ ಅಕೌಂಟ್ ಹೋಗಿ ಡೆಬಿಟ್ ಸೈಡ್ ತಗೋರಿ, ಡೆಬಿಟ್ ಸೈಡ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಅಂದ್ರೆ ಹೆಡ್ ಆಫೀಸ್ದವರು ಬ್ರಾಂಚ್ ಹೋಗುವಂತ ಎಕ್ಸ್ಪೆನ್ಸಸ್ ಇಲ್ಲಿ ಪೇಡ್ ಮಾಡಕತ್ತಾರೆ. ನೋಡು, 1 by 1 ರೆಂಟ್ ಎಷ್ಟು ಕೊಟ್ಟಿದ್ದಾನೆ? 22,500. ಸೊ ಪೆಟಿ ಕ್ಯಾಶ್ ಎಷ್ಟು ಕೊಡೋದು? 3,500. ಸ್ಯಾಲರಿ ಎಷ್ಟು ಕೊಡೋದು? 60,000 ರೂಪಾಯಿ ಕೊಟ್ಟಿದ್ದಾನೆ. ಸೊ ಎಲ್ಲ ಸೇರಿ 86,000 ರೂಪಾಯಿ ಪೇ ಮಾಡಿದ್ದಾರೆ. ಸೊ ಅಲ್ಲಿ ಈ ಮೂರನ್ನು ಏನ್ ಮಾಡ್ಬೇಕ್ರಿ? 86,000 ರೂಪಾಯಿನ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ಕಳಿಸ್ಬೇಕ್ರಿ ಇದು. ನೆಕ್ಸ್ಟ್ ಗೂಡ್ಸ್ ರಿಟರ್ನ್. ಈ ಗೂಡ್ಸ್ ರಿಟರ್ನ್ ಅಂದ್ರೆ ಗೂಡ್ಸ್ ಕಳಿಸೋ ಮುಂದೆ ಏನ್ ತಗೊಂಡಿದ್ವಿ ನಾವು? ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ತಗೊಂಡಿದ್ವಿ. ಗೂಡ್ಸ್ ಸೆಂಡ್ ಮಾಡೋ ಟೈಮ್ದಾಗ ಡೆಬಿಟ್ ಸೈಡ್ ತಗೊಂಡಿದ್ವಿ. ಅದ ಗೂಡ್ಸ್ ರಿಟರ್ನ್ ಬರೋ ಟೈಮ್ದಾಗ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್, ಗೂಡ್ಸ್ ಬ್ರಾಂಚ್ ಟು ಹೆಡ್ ಆಫೀಸ್ ಅಂದಂಗ್ರಿ. ಅದನ್ನೇನು ತಗೋಬೇಕ್ರಿ? ಬ್ರಾಂಚ್ ಅಕೌಂಟ್ ಹೋಗ ಕ್ರೆಡಿಟ್ ಸೈಡ್, ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋಬೇಕ್ರಿ. ಅದೇ ರೀತಿ ನೆಕ್ಸ್ಟ್ ಕ್ಯಾಶ್ ಸೇಲ್ಸ್. ಈ ಕ್ಯಾಶ್ ಸೇಲ್ಸ್ ಅನ್ನ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋರಿ. ಎಲ್ಲಿ ತಗೋತೀರಿ ಅಂದ್ರೆ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ಹೋಗ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರೀತೀವಲ್ಲ, ಮೊದಲನೇ ಕಂಟೆಂಟ್ ಕ್ಯಾಶ್ ಸೇಲ್ಸ್, ಸೆಕೆಂಡ್ ಕಂಟೆಂಟ್ ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಅಂತ ತಗೋಬೇಕ್ರಿ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್. ಈ ಕ್ರೆಡಿಟ್ ಸೇಲ್ಸ್ ಅನ್ನ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಹೋಗ ತಗೋರಿ, ಡೆಟರ್ಸ್ ಅಕೌಂಟ್ ಹೋಗ ಕ್ರೆಡಿಟ್ ಸೈಡ್ ತಗೋರಿ, ಡೆಟರ್ಸ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಸೈಡ್. ಡೆಟರ್ಸ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ತಗೋರಿ, ಡೆಬಿಟ್ ಸೈಡ್. ಯಾಕಂದ್ರೆ ಕ್ರೆಡಿಟ್ ಸೇಲ್ ನಾವು ಡೆಟರ್ಸ್ ಅಕೌಂಟ್ ಒಳಗ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೇವ್ರಿ.
ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಸೊ ಇದನ್ನ ಬ್ರಾಂಚ್ ಅಕೌಂಟ್ ಹೋಗಿ ಕ್ರೆಡಿಟ್ಸ್ ಇರ್ತವ್ರಿ. ಫಸ್ಟ್ ಒನ್ ಪ್ಲಸ್ ಇನ್ನೊಂದು ಡೆಟರ್ಸ್ ಅಕೌಂಟ್ ಹೋಗಿ ಕ್ರೆಡಿಟ್ ಸೈಡ್, ಬ್ರಾಂಚ್ ಅಕೌಂಟ್ ಹೋಗಿ ಕ್ರೆಡಿಟ್ ಸೈಡ್ ಪ್ಲಸ್ ಡೆಟರ್ಸ್ ಅಕೌಂಟ್ ಹೋಗು ಕ್ರೆಡಿಟ್ ಸೈಡ್ ರೀ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್, ಡೆಟರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್, ಅಂದ್ರೆ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಅಂದ್ರೆ ಬ್ರಾಂಚ್ ಅವರಿಗೆ ಅಲ್ಲಿ ಲೋಕಲ್ ಕಸ್ಟಮರ್ಸ್ ಅವ್ರಿಗೆ ಹೊಳ್ಕೊಟ್ಟೋಗಿರ್ತಾರೆ. ಸೊ ಆ ರಿಟರ್ನ್ಸ್ ಇದೆ, ಅಥವಾ ಇನ್ನೊಂದು ಹೆಸರು ಅದಕ್ಕೆ ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ಸೇಲ್ಸ್ ರಿಟರ್ನ್ಸ್ ಎಷ್ಟದ 12,500 ರೂಪಾಯಿ ಅದ. ಸೊ ಸೇಲ್ ರಿಟರ್ನ್ ಇನ್ನೊಂದು ಹೆಸರು ಡೆಟರ್ಸ್ ಅಕೌಂಟ್ ಹೋಗ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್, ಅಂದ್ರೆ ನಮ್ ಕಸ್ಟಮರ್ಸ್ ನಾವು ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಕೊಟ್ರೆ ದುಡ್ಡು ಜಲ್ದಿ ಕೊಡ್ಬೋದನ್ನ ಒಂದು ವಿಶ್ವಾಸದ ಮೇಲೆ ಕೊಟ್ಟಿರ್ತೀವಿ ರೀ. ಸೊ ಡಿಸ್ಕೌಂಟ್ ಅಲೌಡ್. ಸೊ ಡೆಟರ್ಸ್ ಅಕೌಂಟ್ ಡೆಟರ್ಸ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಂತ ಎಲ್ಲಿ ತಗೋತೀರಿ? ಬ್ರಾಂಚ್ ಅಕೌಂಟ್ ಹೋಗಿ ಕ್ರೆಡಿಟ್ ಸೈಡ್, ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಪೆಟಿ ಕ್ಯಾಶ್ ಕ್ಲೋಸಿಂಗ್. ಪೆಟಿ ಕ್ಯಾಶ್ ಕ್ಲೋಸಿಂಗ್ ಬ್ರಾಂಚ್ ಅಕೌಂಟ್ ಕ್ರೆಡಿಟ್ ಸೈಡ್ ತಗೋತೀರಿ, ಪೆಟಿ ಕ್ಯಾಶ್ ಕ್ರೆಡಿಟ್ ಸೈಡ್. ಸೊ ಇಷ್ಟೆಲ್ಲ ಆದ್ಮೇಲೆ ಇವೆಲ್ಲ ಯಾವ ಅಕೌಂಟ್ ಹೋಗಿ ಗೊತ್ತಾತ್ರಿ. ಇಷ್ಟೆಲ್ಲ ಆದ್ಮೇಲೆ ಲಾಸ್ಟಿಗೆ ಒಂದು ನೋಟ್ ಬರ್ತದ, ರಿಮೂವಲ್ ಆಫ್ ಪ್ರಾಫಿಟ್ ಅಥವಾ ರಿಮೂವಲ್ ಆಫ್ ಲೋಡಿಂಗ್ ಅಂತ ಕರಿತೀರಿ. ಆ ಲೋಡಿಂಗ್ ರಿಮೂವ್ನ ಆಮೇಲೆ ವರ್ಕಿಂಗ್ ನೋಟ್ ಮಾಡೋಣಂತ್ರಿ. ಸೊ ಈಗ ಫಸ್ಟ್ ಅಕೌಂಟ್ ಬ್ರಾಂಚ್ ಅಕೌಂಟ್ ಹಾಕೊಂಡ್ರಿ, ಅದಾದ ನಂತರ ಡೆಟರ್ಸ್ ಅಕೌಂಟ್ ಹಾಕೋಣ. ಸೊ ಫ್ರೆಂಡ್ಸ್ ಒನ್ ಬೈ ಒನ್ ಎಂಟ್ರಿ ಮಾಡ್ತಾ ಹೋಗ್ರಿ. ಸೊ ಫಸ್ಟ್ ಒನ್ ಡೆಟರ್ಸ್ ಅಕೌಂಟ್ 1,1,225 20,000 ಇದೆ. ಸೊ ಬ್ರಾಂಚ್ ಅಕೌಂಟ್ ಹೋಗಿ ಡೆಬಿಟ್ ಸೈಡ್ ತಗೋರಿ. ಟು ಬ್ಯಾಲೆನ್ಸ್ brought down opening balance branch debtors 1,1,225 20,000 ರೂಪಾಯಿ. 20,000 ರೂಪಾಯಿ ಯಾವ್ದು ಮುಗಿದಿದೆಲ್ಲ ಎಂಟ್ರಿ ಫಿನಿಶ್. ಒಂದೇದು ಮುಗೀತ್ರಿ. ಹಾ, ಇದು ಇನ್ನೊಂದು ಬರ್ಬೇಕಾಗಿತ್ತಲ್ಲ, ಡೆಟರ್ಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ತೋರಿ. ಇದೊಂದು ತೋರಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಓಪನಿಂಗ್ ಡೆಟರ್ 20,000. ಸೊ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಒಂದು ಇಲ್ಲಿ ತಗೊಂಡಿವ್ರಿ, ಬ್ರಾಂಚ್ ಅಕೌಂಟ್ ಹೋಗಿ ಡೆಬಿಟ್ ಸೈಡ್ ತಗೊಂಡು, ಅದೇ ರೀತಿ ಅದೇ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ತಗೊಂಡು ಓಪನಿಂಗ್ ಡೆಟರ್ಸ್ 20,000 ರೂಪಾಯಿ. ಎರಡು ಎಂಟ್ರಿ ಐತ್ ಮುಗೀತು. ಸೆಕೆಂಡ್ ಒನ್ ನೋಡ್ರಿ, ಪೆಟ್ಟಿ ಕ್ಯಾಶ್ 1,1,125 500 ರೂಪಾಯಿ ಅದ. ಅದು 500 ರೂಪಾಯಿನ ಇಲ್ಲಿ ತೋರಿ ಕೆಳಗಡೆ ಬಿ ಅಂತ ತೋರಿ, ಬ್ರಾಂಚ್ ಪೆಟಿ ಕ್ಯಾಶ್ 1,1,125 ಎಷ್ಟು ಅದ ರೀ? 500 ರೂಪೀಸ್. 500 ರೂಪೀಸ್. ಸೊ ಇದೊಂದು ಮುಗೀತು. ನೆಕ್ಸ್ಟ್ ಥರ್ಡ್ ಒನ್ ಸ್ಟಾಕ್ ಕ್ಲೋಸಿಂಗ್, ಸಾರಿ ಸ್ಟಾಕ್ ಓಪನಿಂಗ್ 1,1,125 ಓಪನಿಂಗ್ ಸ್ಟಾಕ್ ಎಷ್ಟು ಅದ ರೀ? 50,000 ರೂಪೀಸ್ ಅದ. ಸೊ 50,000 ಡೆಬಿಟ್ ಸೈಡ್ ತೋರಿ, ಬ್ರಾಂಚ್ ಸ್ಟಾಕ್. ಈ ಬ್ರಾಂಚ್ ಬರೀಲೇಬೇಕಂತ ಕಂಪಲ್ಸರಿ ಇಲ್ಲ, ಅಥವಾ ನೀವು ಇಷ್ಟ ಬರೀಬಹುದು. ಡೆಟರ್ಸ್ ಅಕೌಂಟ್, ಪೆಟ್ಟಿ ಕ್ಯಾಶ್ ಅಥವಾ ಸ್ಟಾಕ್ ಅಂತ ಎಷ್ಟು ಬೇಕಾದ್ರೆ ಬರೀಬಹುದು. ಬ್ರಾಂಚ್ ಸ್ಟಾಕ್ ಎಷ್ಟದ ರೀ? ಬ್ರಾಂಚ್ ಸ್ಟಾಕ್ 1,1,225 50,000 ರೂಪಾಯಿ ಅದ. ಬ್ರಾಕೆಟ್ ಒಳಗೆ ಇನ್ವಾಯ್ಸ್ ಪ್ರೈಸ್. ಸೊ ನೆಕ್ಸ್ಟ್ ಗೂಡ್ಸ್ ಸೆಂಟ್ ಎಷ್ಟದ ರೀ ಇಲ್ಲಿ? ಸೊ ಗೂಡ್ಸ್ ಸೆಂಟ್ 2,50,000 ಇದೆ. ಬ್ರಾಂಚ್ ಅಕೌಂಟ್ ಬಿಟ್ಟು ಟು ಗೂಡ್ಸ್
sent to branch, take into bracket, sent goods at invoice price ಎಷ್ಟದ್ರಿ 2,50,000. ಸೊ 2,50,000 2,50,000 ರೂಪಾಯಿದ. ಸೊ ನೆಕ್ಸ್ಟ್ ಮೂರನೇದು ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ನೆಕ್ಸ್ಟ್ ಒನ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಟೇಕ್ ಇನ್ ಬ್ರಾಕೆಟ್, ಎಕ್ಸ್ಪೆನ್ಸ್ ಪೇಡ್ ಬೈ ಹೆಡ್ ಆಫೀಸ್ ಒನ್ ಬೈ ಒನ್. ರೆಂಟ್, ಪೆಟ್ಟಿ ಕ್ಯಾಶ್, ಸ್ಯಾಲ್ರಿ. ರೆಂಟ್, ಪೆಟ್ಟಿ ಕ್ಯಾಶ್, ಸ್ಯಾಲ್ರಿ. ರೆಂಟ್ ಎಷ್ಟದ ರೀ? 22,500. ಪೆಟ್ಟಿ ಕ್ಯಾಶ್ 3,500. ಇದು 60,000. ಎಲ್ಲ ಸೇರಿದ್ರೆ 86,000 ರೂಪಾಯಿ. ಸೊ ಇದು ಮುಗೀತು. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್. ನೆಕ್ಸ್ಟ್ ಬರೋದು ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ರೀ. ಗೂಡ್ಸ್ ಕಳಿಸೋ ಮುಂದೆ ನಾವು ಡೆಬಿಟ್ ಸೈಡ್ ತೊಗೊಂಡಿದ್ವಿ, ಗೂಡ್ಸ್ ಇಂಟು ಬ್ರಾಂಚ್ ಅಂತೇಳಿ. ಈಗ ರಿಟರ್ನ್ ಬರುವಾಗ ಕ್ರೆಡಿಟ್ ಸೈಡ್ ತೊಗೋಬೇಕ್ರಿ. ಒಂದು 3 ಲೈನ್ಸ್ ಬಿಡ್ತವ್ರಿ, 4 ಲೈನ್ಸ್ ಬಿಡ್ತವ್ರಿ. ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಟೇಕ್ ಇನ್ ಬ್ರಾಕೆಟ್, ರಿಟರ್ನ್ಡ್ ಟು ಹೆಡ್ ಆಫೀಸ್ by branch. By branch 5,000. Take into bracket invoice price. So ಇದು ಮುಗೀತು. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಏನ್ ಮಾಡ್ಬೇಕ್ರಿ? ಇಲ್ಲಿ ಸ್ಟಾರ್ಟಿಂಗ್ ಬಿಟ್ಟಿದ್ದಲ್ಲ, ಇಲ್ಲಿ ತಗೋರಿ. ಬಾಯ್ ಕ್ಯಾಶ್ ಆರ್ ಬ್ಯಾಂಕ್, bank account, take into bracket, collect from branch. Collect from branch. Adra first one cash sales. Cash sales, cash collect from debtor. Cash sales ಎಷ್ಟದರಿ? 1,46,500. So 1,46,500. Next cash received from debtors 1,50,000. 1,50,000. Cash sales ಅದ ಎಲ್ಲಿದೆ? ಕ್ಯಾಶ್ ಸೇಲ್ಸ್ ಒಂದೊಂದು ರೀ, ಅದು ತೊಗೊಂಡ್ಬಿಟ್ರಿ. 1,46,500. ಎರಡನೇದು ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್. ಇಲ್ಲಿ ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಎಷ್ಟದ ರೀ? 1,50,000 ಇದೆ. ಸೊ 1,50,000 ಒಂದು ಇಲ್ಲಿ ತಗೊಂಡ್ವಿ, ಬ್ರಾಂಚ್ ಹಾಕೊಂಡು ಹೋಗ. ಇನ್ನೊಂದು ಡೆಟರ್ಸ್ ಹಾಕೊಂಡು ಹೋಗ್ತವ್ರಿ. ಬಾಯ್ ಕ್ಯಾಶ್ ಆರ್ ಬ್ಯಾಂಕ್ ಕಲೆಕ್ಟ್ ಫ್ರಮ್ ಡೆಟರ್ 1,50,000. ಒಂದು ಇಲ್ಲಿ ಬರುತ್ತೆ, ಒಂದು ಇಲ್ಲಿ ಬರುತ್ತೆ ರೀ, ಎರಡು ಕಡೆ ಎಂಟ್ರಿ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ 1,75,000 ಅದ. ಕ್ರೆಡಿಟ್ ಸೈಡ್ ಬ್ರಾಂಚ್ ಅಕೌಂಟ್ ಹೋಗಿ ಡೆಬಿಟ್ ಸೈಡ್ ತಗೋರಿ. ಬ್ರಾಂಚ್ ಡೆಬಿಟ್ಸ್ ಅಕೌಂಟ್ ಹೋಗಿ ಡೆಬಿಟ್ ಸೈಡ್ ತಗೋರಿ. ಟು ಕ್ರೆಡಿಟ್ ಸೇಲ್ಸ್, ಟೇಕ್ ಇನ್ ಬ್ರಾಕೆಟ್, ಗಿವನ್. ಎಷ್ಟದ ರೀ? ಕ್ರೆಡಿಟ್ ಸೇಲ್ಸ್ 1,75,000. 1,75,000 ರೂಪಾಯಿ ಅದ. ಸೊ 1,75,000 ರೂಪಾಯಿ ಬರೀರಿ. ಇದೊಂದು ಕಡೆ ಎಂಟ್ರಿ ಆಗತ್ತೆ ರೀ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಎಷ್ಟದ? 2,500 ರೂಪಾಯಿ ಅದ ರೀ. ಇಲ್ಲಿ ಎಂಟ್ರಿ ಮಾಡ್ರಿ. ಬಾಯ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ 2,500 ರೂಪಾಯಿ. 2,500 ರೂಪಾಯಿ ಇದೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್. ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ 12,500 ರೂಪಾಯಿ ಅದ ರೀ. ಸೊ ಈ 12,500 ರೂಪಾಯಿನ ಇಲ್ಲಿ ಬ್ರಾಂಚ್ ಡೆಟರ್ಸ್ ತಗೊಂಡ್ರಿ. ಬೈ ಸೇಲ್ ರಿಟರ್ನ್ಸ್. ಸೇಲ್ಸ್ ರಿಟರ್ನ್ಸ್ 5,000 ರೂಪಾಯಿ ಅದ.
taken bracket return by customer, next discount allowed to customer ಇಲ್ಲಿ ತಗೋರಿ ಕ್ರೆಡಿಟ್ ಸೈಡ್ by discount allowed 5,000 ರೂಪಾಯಿ ಅದ. ಸೊ ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಇಲ್ಲಿ 12,500 ರೂಪಾಯಿ ಅದ ರೀ. ಸೇಲ್ಸ್ ರಿಟರ್ನ್ಸ್ 12,500 ಅದ. ಸೇಲ್ಸ್ ರಿಟರ್ನ್ಸ್ 12,500 ರೂಪಾಯಿ ಅದ ರೀ. 12,500 ರೂಪಾಯಿ ತಗೋರಿ. ಅದೇ ರೀತಿ ಡಿಸ್ಕೌಂಟ್ ಅಲೌಡ್ ಎಷ್ಟು ಅದ ರೀ? ಡಿಸ್ಕೌಂಟ್ ಅಲೌಡ್ 5,000 ರೂಪಾಯಿ ಅದ. ಆ ಡಿಸ್ಕೌಂಟ್ ಅಲೌಡ್ 5,000 ರೂಪಾಯಿ ತಗೋರಿ. ನೆಕ್ಸ್ಟ್ ಅದೇ ರೀತಿ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲ, ಇಲ್ಲಿ ತಗೋರಿ ಬೈ ಕ್ಲೋಸಿಂಗ್ ಸ್ಟಾಕ್ ಅಥವಾ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬೇಕಾದ್ರೆ ಬರಿಬೋದು ನಾವು, ಅಥವಾ ಕ್ಲೋಸಿಂಗ್ ಸ್ಟಾಕ್ ಅಂತ ಬರಿಬೋದು. ಬೈ ಕ್ಲೋಸಿಂಗ್ ಸ್ಟಾಕ್ 31st December 2025. ಇನ್ವಾಯ್ಸ್ ಪ್ರೈಸ್ 62,500. ನೆಕ್ಸ್ಟ್ ಇದು ಮುಗೀತು. ನೆಕ್ಸ್ಟ್ ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 1,000 ರೂಪಾಯಿ ಅದ ರೀ. ಆ ಪೆಟ್ಟಿ ಕ್ಯಾಶ್ ಎಲ್ಲಿ ತಗೋರಿ? ಬೈ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 31st December 25 1,000 ರೂಪಾಯಿ ಅದ ರೀ. ಸೊ ಎಲ್ಲ ಎಂಟ್ರೀಸ್ ಮುಗ್ದಂಗಾತ್ರಿ, ಎಲ್ಲ ಎಂಟ್ರೀಸ್ ಮಾಡ್ದಂಗಾತ. ಬಟ್ ಒಂದು ಇಲ್ಲಿ ರಿಮೂವಲ್ ಆಫ್ ಲೋಡಿಂಗ್ ಅಥವಾ ರಿಮೂವಲ್ ಆಫ್ ಪ್ರಾಫಿಟ್, ಯಾಕಂದ್ರೆ ಎಲ್ಲಾನು ಇನ್ವಾಯ್ಸ್ ಪ್ಲೇಸ್ ಮೇಲೆ ಕಳಿಸಿದಾರೆ. ಇಲ್ಲಿ ನೋಡ್ರಿ, ಓಪನಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ಲೇಸ್ ಮೇಲೆ ಇದೆ. ಸೊ ಗೂಡ್ಸ್ ಸೆಂಡ್ ಟು ಇನ್ವಾಯ್ಸ್ ಪ್ಲೇಸ್ ಮೇಲೆ ಇದೆ. ಅದೇ ರೀತಿ ಗೂಡ್ಸ್ ರಿಟರ್ನ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದೆ, ಅಥವಾ ಮತ್ತು ಕ್ಲೋಸಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಇದೆ. ಸೊ ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಸೊ ವಿಚ್ ಇನ್ಕ್ಲೂಡ್ಸ್ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಸೊ ಇಲ್ಲಿ CP ಪ್ಲಸ್ ಪ್ರಾಫಿಟ್ ಎರಡು ಕ್ಲಬ್ ಆಗಿರ್ತೈತ್ರಿ. ನಾವೇನ್ ಮಾಡ್ಬೇಕ್ರಿ? ಪ್ರಾಫಿಟ್ ಅನ್ನ ತೆಗೆದಾಕ್ಬಿಟ್ರೆ ನಮಗೆ ಉಳಿದ CP. ಸೊ ಈ ಒಂದು ಕೆಲಸದ ಸಂಬಂಧ ನಾವು ವರ್ಕಿಂಗ್ ನೋಟ್ ಮಾಡ್ಕೋತೀವಿ, ಪ್ರಾಫಿಟ್ ನ ರಿಮೂವ್ ಮಾಡೋ ಸಂಬಂಧ. ಸೊ ಬರ್ರಿ ವರ್ಕಿಂಗ್ ನೋಟ್ ನಂಬರ್ 1. ವರ್ಕಿಂಗ್ ನೋಟ್ ನಂಬರ್ 1. Calculation of removal of loading or profit from the following ಫಸ್ಟ್ ಒನ್ ಗಿವನ್ ನೋಡ್ರಿ, ಏನದ ಗಿವನ್ branch at 20% profit on invoice price. Profit 20% on invoice price. ಇನ್ವಾಯ್ಸ್ ಪ್ರೈಸ್ ಮೇಲೆ 20% ಲಾಭನ ಫಿಕ್ಸ್ ಮಾಡಿ ಕಳಿಸ್ತಾರಂತ್ರಿ ಇಲ್ಲಿ. ಸೊ 20% ಮಾರ್ಜಿನ್ ಫಿಕ್ಸ್ ಮಾಡಿ ಕಳಿಸ್ತಾರ. ಸೊ ಇಲ್ಲಿ ಕೊಟ್ಟಂತದ ಎಲ್ಲ ಏನದವ್ರಿ? ಓಪನಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ಐತಿ, ಗೂಡ್ಸ್ ಸೆಂಡ್ ಟು ಇನ್ವಾಯ್ಸ್ ಪ್ರೈಸ್ ಐತಿ, ಗೂಡ್ಸ್ ರಿಟರ್ನ್ ಇನ್ವಾಯ್ಸ್ ಪ್ರೈಸ್ ಐತ್ರಿ. ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಇನ್ವಾಯ್ಸ್ ಪ್ರೈಸ್ ಐತಿ. ಎಲ್ಲಾನು ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಒಳಗ ಅದಾವ್ರಿ. ಸೊ ನಾವಿಲ್ಲಿ ಅದನ್ನ ರಿಮೂವ್ ಮಾಡ್ಬೇಕೀಗ. ಸೊ ಇಲ್ಲಿ ನೋಡ್ರಿ, ಒಂದೇದು ಅಂದ್ರ ಅವ್ರು ಕೊಟ್ಟಿರೋ ಪರ್ಸೆಂಟೇಜು ಇನ್ವಾಯ್ಸ್ ಪ್ರೈಸ್ ಮೇಲೆ ಅದ, ಎಲ್ಲಾ ವ್ಯಾಲ್ಯೂಸ್ ಇನ್ವಾಯ್ಸ್ ಪ್ರೈಸ್ ಅದಾವ್ರಿ. ಕರೆಕ್ಟ್ ಮ್ಯಾಚ್ ಆಗ್ತೈತ್ರಿ. ಇನ್ವಾಯ್ಸ್ ಪ್ರೈಸ್ ಕರೆಕ್ಟ್ ಮ್ಯಾಚ್ ಆಗ್ತೈತಿ. ಇಲ್ಲಿ ಕರೆಕ್ಟ್ ನೋಡ್ರಿ, ಗೂಡ್ ಸೆಂಟ್ ಫಸ್ಟ್ ಓಪನಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 50,000 ರೂಪಾಯಿ ಅದ. ಸೊ 50,000 ಇಂಟು 20%, ಅಥವಾ ಇದು ಇನ್ನು ಈಗೂ ಮಾಡ್ಬೋದ್ರಿ. 20% ಅಂದ್ರೆ 1/5
1/5 ಮಾಡ್ಬೋದು. 50,000 ಇಂಟು 20% ಮಾಡಿದ್ರು ಅಷ್ಟೇ ಬರ್ತದ. 50,000 ಇಂಟು 1/5 ಮಾಡಿದ್ರು ಅಷ್ಟೇ ಬರ್ತದ. ಸೊ 50,000 ಇಂಟು 1/5 ಮಾಡ್ರಿ. 50,000 ಇಂಟು 1/5. 50,000 ಇಂಟು 20%, 10,000. ನೀವು 20% ಆದ್ರೂ ಮಾಡ್ಬೋದು ಅಥವಾ 1/5 ಆದ್ರೂ ಮಾಡ್ಬೋದು, ಎರಡು ಸೇಮ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟದ ಇಲ್ಲಿ? 62,500 ರೂಪಾಯಿ ಅದ. ಸೊ 62,500 ಇಂಟು 20% ಅಥವಾ 1/5 ಮಾಡಬಹುದು. 62,500 ಇಂಟು 20%, ಸೊ 12,500. ನೆಕ್ಸ್ಟ್ ಗೂಡ್ಸ್ ಸೆಂಟ್. ಗೂಡ್ಸ್ ಸೆಂಟ್ ಎಷ್ಟದ ಇಲ್ಲಿ? 2,50,000 ರೂಪಾಯಿ ಅದ. 2,50,000 ಇಂಟು 20% ಮಾಡ್ರಿ. 2,50,000 ಇಂಟು 20% ಮಾಡಿದ್ರೆ 50,000 ರೂಪಾಯಿ ಬಂತ್ರಿ. 50,000 ರೂಪಾಯಿ. ನೆಕ್ಸ್ಟ್ ಫೋರ್ತ್ ಅನ್ನು ಗೂಡ್ಸ್ ರಿಟರ್ನ್. ಗೂಡ್ಸ್ ರಿಟರ್ನ್ ಎಷ್ಟದ್ರಿ? 5,000 ಅದ. ಸೊ ಈ 5,000 ಅನ್ನ ಸೊ 5,000 ರೂಪೀಸ್ ಅದ. ಈ 5,000 ರೂಪೀಸ್ ಇಂಟು 20% ಮಾಡ್ರಿ. 5,000 ಇಂಟು 20% ಮಾಡಿದ್ರೆ 1,000 ಬಂತ್ರಿ. ಸೊ 1,000. ಇವೆರಡು. ಸೊ ಸ್ಟಾಕ್ ಅಂತ ಬಂದ್ರೆ ಅದು ಓಪನಿಂಗ್ ಸ್ಟಾಕ್ ಆಗಿರ್ಬೋದು, ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು. ಸ್ಟಾಕ್ ಅಂತ ಬಂದ್ರೆ ರಿಮೂವಲ್ ಆಫ್ ಲೋಡಿಂಗ್ ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ಬೇಕ್ರಿ? ಸ್ಟಾಕ್ ರಿಸರ್ವ್ ಅಂತ ತಗೋಬೇಕು. ಸ್ಟಾಕ್ ರಿಸರ್ವ್ ಅಂತ ತಗೋಬೇಕ್ರಿ. ಸ್ಟಾಕ್ ರಿಸರ್ವ್. ಸ್ಟಾಕ್ ರಿಸರ್ವ್ ಬ್ರಾಕೆಟ್ ಒಳಗ ರಿಮೂವಲ್ ಆಫ್ ಲೋಡಿಂಗ್, ROL. ROL ಮೀನ್ಸ್ ರಿಮೂವಲ್ ಆಫ್ ಲೋಡಿಂಗ್ ಅಂತ ಕರಿತೀವಿ. ಅದೇ ರೀತಿ ಗೂಡ್ಸ್ ಸೆಂಡ್ ಆಗಿರ್ಬೋದು, ಗೂಡ್ಸ್ ರಿಟರ್ನ್ ಆಗಿರ್ಬೋದು. ಇಲ್ಲಿ ಅಂತ ಹೋಗ್ರಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ತಗೋರಿ. ಬ್ರಾಕೆಟ್ ಒಳಗ ರಿಮೂವಲ್ ಆಫ್ ಲೋಡ್ ಆನ್ ಸೆಂಡ್ ಇತ್ತಂದ್ರ ಗೂಡ್ಸ್ ಸೆಂಡ್ ಅಂತ ತಗೋರಿ, ಅಥವಾ ರಿಟರ್ನ್ ಇತ್ತಂದ್ರ ಗೂಡ್ಸ್ ರಿಮೂವಲ್ ಆಫ್ ಲೋಡ್ ಆನ್ ಗೂಡ್ಸ್ ರಿಟರ್ನ್ ಅಂತ ತಗೋರಿ. ರಿಟರ್ನ್ ಇದ್ರೆ ರಿಟರ್ನ್, ಸೆಂಡ್ ಇದ್ರೆ ಸೆಂಡ್. ಈ ತರ ತಗೋರಿ. ಸೆಂಡ್ ಆರ್ ರಿಟರ್ನ್. ಎಷ್ಟು ಮಾಡಿದ್ರೆ ವರ್ಕಿಂಗ್ ಮುಗಿತ್ರಿ. ಈಗ ಇದನ್ನ ಇಲ್ಲಿ ಪೋಸ್ಟಿಂಗ್ ಮಾಡ್ಬಿಡುದ್ರಿ. ಪೋಸ್ಟಿಂಗ್ ಮಾಡಿದ್ರೆ ಲೆಕ್ಕ ಮುಗೀತು. ಓಪನಿಂಗ್ ಸ್ಟಾಕ್ 10,000 ಅದ. ಸೊ ಓಪನಿಂಗ್ ಸ್ಟಾಕ್ ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್ ತೋರಿಸ್ತೀವಿ ಅಂದ್ರೆ ಅದ್ರ ಅಪೋಸಿಟ್ ಸೈಡ್ ರಿಮೂವಲ್ ಆಫ್ ಲೋಡಿಂಗ್ ತೋರಿಸ್ತೀವಿ. ಬೈ ಸ್ಟಾಕ್ ರಿಸರ್ವ್ ಟೇಕ್ ಇನ್ ಬ್ರಾಕೆಟ್ ರಿಮೂವಲ್ ಆಫ್ ಲೋಡ್, ರಿಮೂವಲ್ ಆಫ್ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್. ರಿಮೂವಲ್ ಆಫ್ ಲೋಡ್ ಆನ್ ಓಪನಿಂಗ್ ಸ್ಟಾಕ್ ಎಷ್ಟದ ರೀ? 10,000. ಇಲ್ಲಿ 50,000 ಇತ್ತಲ್ಲ, ಅದ್ರ 10,000 ರೂಪೀಸ್ ಪ್ರಾಫಿಟ್ ಕೊಡ್ಕೊಂಡೈತ್ರಿ. ಈ 50,000 ರೂಪಾಯಿ ಅಮೌಂಟ್ ಒಳಗ 10,000 ರೂಪಾಯಿ ಪ್ರಾಫಿಟ್ ಕೊಡ್ಕೊಂಡೈತಿ. ಅದನ್ನ ಈಗ 10,000 ರೂಪಾಯಿ ತೆಗೆದಾಕಿದೆ. ಡೆಬಿಟ್ ಸೈಡ್ ಬರೆದಂತ ಅಮೌಂಟ್ ನಾವು ಕ್ರೆಡಿಟ್ ಸೈಡ್ ಬರೆದ್ರೆ ಅದು 10,000 ರೂಪಾಯಿ ನಾವು ಟೇಕ್ ಬ್ಯಾಕ್ ಮಾಡ್ದಂಗ್ರಿ. ಅದೇ ರೀತಿ ಇದು 50,000 ರೂಪಾಯಿ ಮುಗೀತು. ನೆಕ್ಸ್ಟ್ ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ರೀ. ಕ್ಲೋಸಿಂಗ್ ಸ್ಟಾಕ್ ಎಷ್ಟದ? 62,500 ರೂಪಾಯಿ ಅದ. ಈ 62,500 ರೂಪಾಯಿ ಒಳಗ ಪ್ರಾಫಿಟ್ ಎಷ್ಟು ಕೊಡ್ಕೊಂಡಿದ್ರೆ 12,500 ರೂಪಾಯಿ. ಸೊ ನಾವು ಇಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿವಲ್ಲ, ಅದ್ರ ಡೆಬಿಟ್ ಸೈಡ್ ರಿಮೂವಲ್ ಆಫ್ ಲೋಡಿಂಗ್ ಮಾಡ್ರಿ. ಟು ಸ್ಟಾಕ್ ರಿಸರ್ವ್ ಟೇಕ್ ಇನ್ ಬ್ರಾಕೆಟ್ ROL ಆನ್ ಕ್ಲೋಸಿಂಗ್ ಸ್ಟಾಕ್ 12,500. ಸೊ ಇಲ್ಲಿ 62,500 ರೂಪಾಯಿ ವ್ಯಾಲ್ಯೂ ಐತಂದ್ರೆ ಅದ್ರಾಗ 12,500 ರೂಪಾಯಿ ಬರೀ ಪ್ರಾಫಿಟ್ ಕೊಡ್ಕೊಂಡೈತ್ರಿ. ಆ 62,500 ರೂಪಾಯಿ ಒಂದು 12,500 ರೂಪಾಯಿ ಪ್ರಾಫಿಟ್ ರಿಮೂವ್ ಮಾಡಿದೆ. ಸ್ಟಾಕ್ ರಿಸರ್ವ್ ಬಂತ್ರಿ. ನೆಕ್ಸ್ಟ್ ಇದು ಮುಗೀತ್ರಿ. ಮುಗೀತಾ? ಕ್ಲೋಸಿಂಗ್ ಸ್ಟಾಕ್ ಮುಗೀತಾ. ನೆಕ್ಸ್ಟ್ ಗೂಡ್ಸ್ ಸೆಂಟ್. ಗೂಡ್ಸ್ ಸೆಂಟ್ ಎಷ್ಟದ? ಎಲ್ಲದ ರೀ? ಡೆಬಿಟ್ ಸೈಡ್ ಅದ. ಸೊ ಡೆಬಿಟ್ ಸೈಡ್ ಐತಂದ್ರೆ ಅದು ರಿಮೂವಲ್ ಆಫ್ ಲೋಡಿಂಗ್ ಕ್ರೆಡಿಟ್ ಸೈಡ್ ಬರ್ತೈತ್ರಿ. ಸೊ ಅದು ತಗೋಬೇಕಾದ್ರೆ ಏನ್ ಮಾಡ್ಬೇಕು ನಾವು?
ಗೂಡ್ಸ್ ಅಂಡ್ ಡೆಬಿಟ್ ಸೈಡ್ ಅದ ಅದ್ರ ಕ್ರೆಡಿಟ್ ಸೈಡ್ ತೋರಿ ಏನ್ ತಗೋತೀರಿ ಗೂಡ್ಸ್ ಅಂಡ್ ಟು ಬ್ರಾಂಚ್ ಬೈ ಗೂಡ್ಸ್ sent to branch account take into bracket removal of load on goods sent ಎಷ್ಟದ ರೀ 50,000 ರೂಪಾಯಿ ಅದ ಸೊ 2.5 ಲಕ್ಷ ರೂಪಾಯಿ ಕಳ್ಸೇವ ಅಂದ್ರ 50,000 ರೂಪಾಯಿ ಬರೀ ಅದ್ರಾಗ ಮಾರ್ಜಿನ್ ಐತ್ರಿ ಈ ಮಾರ್ಜಿನ್ ನ ರಿಮೂವ್ ಮಾಡಿದೆ ಸೊ 50,000 ರೂಪಾಯಿ ಬಂತ ಇದು ಮುಗಿತ್ರಿ ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಏನ್ ಮಾಡಿರಿ ಕ್ರೆಡಿಟ್ ಸೈಡ್ ಮಾಡಿ ಅದ್ರ ಡೆಬಿಟ್ ಸೈಡ್ ರಿಮೂವ್ ಮಾಡ್ರಿ 2 goods sent to branch take into bracket removal of load on goods return how much 1000 so goods send ಆಯ್ತ್ರಿ ರಿಟರ್ನ್ ಆಯ್ತಾ ಸೊ ಸೆಂಡ್ ಆಗಿದ್ರ ಮೇಲೆ ಇಲ್ಲಿ ರಿಮೂವ್ ಮಾಡಿದೆ ರಿಟರ್ನ್ ಆಗಿದ್ರ ಮೇಲೆ ಇಲ್ಲಿ ರಿಮೂವ್ ಮಾಡಿದೆ ಓಪನಿಂಗ್ ಸ್ಟಾಕ್ ಮೇಲೆ ಇಲ್ಲಿ ರಿಮೂವ್ ಮಾಡಿದೆ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಇಲ್ಲಿ ರಿಮೂವ್ ಮಾಡಿದೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಲೋಡಿಂಗ್ ಅನ್ಲೋಡಿಂಗ್ ಸಾರಿ ರಿಮೂವಲ್ ಆಫ್ ಲೋಡಿಂಗ್ ಕೆಲಸ ಮುಗಿತ್ರಿ ಸೊ ಈಗ ಫಸ್ಟ್ ವಿ ಹ್ಯಾವ್ ಟು ಕ್ಲೋಸ್ ವಿತ್ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಸೊ ಓಪನಿಂಗ್ ಬ್ಯಾಲೆನ್ಸ್ 20,000 ರೂಪಾಯಿದ 1,75,000 ರೂಪಾಯಿ ಕ್ರೆಡಿಟ್ ಸೇಲ್ಸ್ ಅದ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋ ಉದ್ದೇಶ ಏನ್ರಿ ಓಪನಿಂಗ್ ಡೆಟರ್ಸ್ ಅನ್ನ ಕಂಡು ಹಾಕಿರಬಹುದು ಅಥವಾ ಕ್ರೆಡಿಟ್ ಸೇಲ್ಸ್ ಅನ್ನ ಕಂಡು ಹಾಕಿರಬಹುದು ಅಥವಾ ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಕಂಡು ಹಾಕಿರಬಹುದು ಅಥವಾ ಕ್ಲೋಸಿಂಗ್ ಡೆಟರ್ಸ್ ಕಂಡು ಹಾಕಿರಬಹುದು ಇಲ್ಲಿ ಕ್ಲೋಸಿಂಗ್ ಡೆಟರ್ಸ್ ಕೊಟ್ಟಾನೇನ್ರಿ ಕ್ಲೋಸಿಂಗ್ ಡೆಟರ್ಸ್ ಇಲ್ಲ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕೊಟ್ಟಿಲ್ಲ ಸೊ ಅದ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಕಂಡು ಹಿಡಿದ್ರಿ ಈಗ ಸೊ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬ್ಯಾಲೆನ್ಸಿಂಗ್ ಫಿಗರ್ ಕ್ಲೋಸಿಂಗ್ ಡೆಟರ್ ಸೊ ಮೈನಸ್ ಮಾಡೋಣ್ರಿ ಸೊ 20,000 plus 1,75,000 ಮಾಡಿದ್ರೆ 1,95,000 ಮಂತ್ರಿ ಸೊ 195 ಆಗ ಮೈನಸ್ 15,000 rupees ಸಾರಿ 1,50,000 rupees ಕ್ಯಾಶ್ ಕಲೆಕ್ಟ್ ಆಗೈತ್ರಿ ಮೈನಸ್ 2,500 ರೂಪಾಯಿ ಬ್ಯಾಡ್ ಡೆಟ್ಸ್ ಆಗಿದೆ ಮೈನಸ್ 12,500 ರೂಪಾಯಿ ಸೇಲ್ಸ್ ರಿಟರ್ನ್ಸ್ ಆಗಿದೆ ಆಮೇಲೆ 5,000 ರೂಪಾಯಿ ಡಿಸ್ಕೌಂಟ್ ಆಗಿತ್ರಿ ಸೊ ಉಳಿತ ಎಷ್ಟ್ರಿ 25,000 ಈ 25,000 ಏನಿದೆ ಕ್ಲೋಸಿಂಗ್ ಡೇಟರ್ಸ್ ಈ ಕ್ಲೋಸಿಂಗ್ ಡೇಟರ್ಸ್ ಅನ್ನ ಏನ್ ಮಾಡ್ಬೇಕ್ರಿ ಬೈ ಕ್ಲೋಸಿಂಗ್ ಡೇಟರ್ ಇಲ್ಲಿ ಬರೀರಿ 25,000 ರೂಪಾಯಿ ಇದೆಲ್ಲೂ ಕ್ವಶನ್ ನಾವು ಕೊಟ್ಟಿಲ್ರಿ ನಾವು ಬ್ಯಾಲೆನ್ಸ್ ಕಂಡಿದ್ದನ್ನ ಇಲ್ಲಿ ಬರ್ದೇವಿ ಸೊ ಈಗ ಏನ್ ಮಾಡ್ರಿ ಇದ ಕ್ರೆಡಿಟ್ ಸೈಡ್ ಅಂದ್ರೆ ಇನ್ಕಮ್ ಅಂದಂಗ್ರಿ ಡೆಬಿಟ್ ಸೈಡ್ ಅಂದ್ರೆ ಎಕ್ಸ್ಪೆನ್ಸ್ ಅಂದಂಗ ಇನ್ಕಮ್ ಎಷ್ಟು ಬರುತ್ತೆ ಎಷ್ಟು ಚೆಕ್ ಮಾಡೋಣ್ರಿ ಸೊ 1,46,500 ಕ್ಯಾಶ್ ಸೇಲ್ಸ್ ಅದ ಸೊ 1,46,500 ಕ್ಯಾಶ್ ಸೇಲ್ಸ್ 1,50,000 ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಆಮೇಲೆ 5,000 rupees ರಿಟರ್ನ್ 62,500 rupees ಕ್ಲೋಸಿಂಗ್ ಸ್ಟಾಕ್ 1,000 ರೂಪಾಯಿ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ 10,000 ರೂಪಾಯಿ ರಿಮೂವಲ್ ಆಫ್ ಲೋಡಿಂಗ್ ನೆಕ್ಸ್ಟ್ 50 plus 25 50,000 so 25,000 so 4,50,000 rupees ಇನ್ಕಮ್ ಬಂತ್ರಿ 4,50,000 rupees ಇನ್ಕಮ್ ಬಂತ once again I check 1,46,000 1,50,000 5,000 62,500 1,000 10,000 50,000 25,000 so 4,50,000 rupees income ಬಂತ್ರಿ ಸೊ ಅದೇ ರೀತಿ ಎಕ್ಸ್ಪೆನ್ಸ್ ಒಮ್ಮೆ ಚೆಕ್ ಮಾಡೋಣ 20,000 plus 500 plus 50,000 plus 2,50,000 plus 86,000 plus 12,500 plus 1,000 so 4,20,000 rupees expense ಬಂತ್ರಿ ಸೊ 4,20,000 ಅಂದ್ರೆ ಅರ್ಥ ಏನ್ರಿ ನಮ್ಮ ಇನ್ಕಮ್ 4,50,000 ರೂಪಾಯಿ ಬಂದೈತಿ ಖರ್ಚು 4,20,000 ರೂಪಾಯಿ ಬಂದೈತಿ ಸೊ ಇನ್ಕಮ್ ದೊಡ್ಡದೈತಿ ಎರಡು ಕಡೆ ಹಚ್ಕೋರಿ ಸೊ 4,50,000 4,50,000 ಸೊ 4,50,000 ರೂಪಾಯಿದಾಗ 4,20,000 ರೂಪಾಯಿ ಕಳೀರಿ 30,000 ರೂಪಾಯಿ ಬಂತ 2
ಜನರಲ್ P&L ಅಕೌಂಟ್, ಬ್ಯಾಲೆನ್ಸಿಂಗ್ ಫಿಗರ್, ಪ್ರಾಫಿಟ್, ಟ್ರಾನ್ಸ್ಫರ್. ಇಷ್ಟು ಮಾಡಿದ್ರೆ ನಿಮ್ದು 15 ಮಾರ್ಕ್ಸ್ ಲೆಕ್ಕ ಮುಗೀತ್ರಿ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ ಗಳಿಗೆ 2014 ಕೊಟ್ಟಿದ್ರ 15 ಮಾರ್ಕ್ಸಿಗೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.